ರಾಜ್ಯದಲ್ಲಿ ನಕ್ಸಲರ ಶರಣಾಗತಿಗೆ ಸಂಬಂಧಿಸಿದಂತೆ ಸರ್ಕಾರವೇ ನಕ್ಸಲರಿಗೆ ಶರಣಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಆರೋಪಿಸಿದರು. ವಿಜಯಪುರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ನಕ್ಸಲರು ಸರ್ಕಾರಕ್ಕೆ ಕಂಡೀಷನ್ ಹಾಕುತ್ತಿದ್ದಾರೆ. ಶರಣಾಗುವುದು ನಕ್ಸಲರೋ ಅಥವಾ ಸರ್ಕಾರವೋ ಎಂದು ಪ್ರಶ್ನಿಸಿದರು. ಸಿಎಂ ಸಿದ್ದರಾಮಯ್ಯನವರು ಸ್ಟಾಫ್ವೇಯಿಂದ ಅರ್ಬನ್ ನಕ್ಸಲರು ಡಿಪೆಂಡ್ ಮಾಡ್ತಾ ಇದ್ದಾರೆ. ಬಹುತೇಕ ಅವರ ಒಡ್ಡೋಲಗದಲ್ಲಿ ನಕ್ಸಲರ ಮಾನಿಟರಿಂಗ್ ಅರ್ಬನ್ ನಕ್ಸಲರೇ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ನಕ್ಸಲರಿಗೆ ನೆರವು ನೀಡುತ್ತಿರುವವರು ಯಾರು, ಆಯುಧಗಳನ್ನು ಪೂರೈಸುತ್ತಿದ್ದವರು ಯಾರು ಎಂದು, ಶರಣಾಗತಿ ಯಾವ ಕಾರಣಕ್ಕೆ, ನಕ್ಸಲ್ ಶರಣಾಗತಿ ಸಂದರ್ಭದ ದುರುಪಯೋಗ ಆಗುತ್ತಿದೆಯಾ, ಈ ನಕ್ಸಲರ ಕುರಿತು ಪೂರ್ಣ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 1.5 ವರ್ಷ ಆಯಿತು. ಇವರ ಸಾಧನೆ ಏನಂದ್ರೆ ಬೆಲೆ ಏರಿಕೆ ಹಾಗೂ ಭ್ರಷ್ಟಾಚಾರ ಎಂದು ಕಿಡಿಕಾರಿದರು. ಅವ್ರ ಕಂಡೀಷನ್ ಆಗ್ತಾ ಇದ್ದಾರೆ ಅಂದ್ರೆ ಶರಣಾಗಿರೋದು ನಕ್ಸಲರು ಅಥವಾ ನಕ್ಸಲರಿಗೆ ಸರ್ಕಾರ ಶರಣಾಗಿದೆ. ಸಿದ್ದರಾಮಯ್ಯನವರ ಸಾಫ್ಟ್ವೇರ್ ಅರ್ಬನ್ ನಕ್ಸಲರು ಡಿಕ್ಟೇಟ್ ಮಾಡ್ತಾರೆ. ಅವರ ಒಡ್ಡೋಲಗದಲ್ಲಿ ಬಹುತೇಕ ಜನ ಮಾನಿಟರ್ ಮಾಡೋರೆಲ್ಲರೂ ಅರ್ಬನ್ ನಕ್ಸಲ್ಸೇ ಇದ್ದಾರೆ, ಗೈಡ್ ಮಾಡೋರು ಅರ್ಬನ್ ನಕ್ಸಲ್ಸೇ ಇದ್ದಾರೆ. ಹಾಗಾಗಿ ನಂದೊಂದು ಮೂಲಭೂತ ಪ್ರಶ್ನೆ, ಶರಣಾಗಿರೋದು ನಕ್ಸಲರು ಅಥವಾ ನಕ್ಸಲರಿಗೆ ಶರಣಾಗಿದ್ದಾರೆ? ನಕ್ಸಲರಿಗೂ ಶರಣಾಗಿಲ್ಲ ಅನ್ನೋದಾದ್ರೆ ಅವರಿಗೆ ನೆರವು ಕೊಡ್ತಿದ್ದವ್ರು ಯಾರು ಪತ್ತೆ ಹಚ್ಚಬೇಕು, ಆಯುಧಗಳು ವಶಕ್ಕೆ ತಗೊಳ್ಬೇಕು, ನೆರವು ಕೊಡ್ತಿದ್ದಂಥವ್ರನ್ನ ಬಂಧಿಸಬೇಕು, ಕಾನೂನು ಕ್ರಮ ಆಗಬೇಕು. ಹಾಗಾದಾಗ ಮಾತ್ರ ನಕ್ಸಲರು ಶರಣಾಗಿದ್ದಾರೆ ಅಂತ ಭಾವಿಸಬಹುದು. ಇದೇ ಇದ್ರೆ ನಕ್ಸಲರಿಗೆ ಶರಣಾಗಿದ್ದಾರೆ ಅಂತ ಭಾವಿಸಬೇಕಾಗುತ್ತೆ. ಶಶಿ ಆನ್ ಸ್ಪಾಟ್ ನ್ಯೂಸ್, ವಿಜಯಪುರ. ಮನಸ್ಸನ್ನು ದೋಚುವ ಸೀರೆ ಚಂದವೋ, ಚಟ್ಟನೆ ಸೆಳೆಯುವ ಸೀರೆ ಅಂದವೋ, ಮೈಮನ ಕದಿಯುವ ಸೀರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸೀರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.